SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ರೇಷನ್ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಇಲ್ಲಿ 16 ಕೋಟಿ ಜನ ವೋಟ್ ಹಾಕಿದ್ದೀವಿ. ಯಾರು ಎಲ್ಲ ಹಸ ಕರ್ಕೊಂಡು 16,020 ಹಾಳಾಯ್ತದೆ. ನಾವು ಡೈಲಿ ಕೆಲಸ ಮಾಡ್ತಾ ಇರೋ ರೈತರ ಮಕ್ಕ ನಮ್ಮ ಮಾತಿಗಳಿಗೆ ನಮ್ಮ ಯಾರು ಕೊಟ್ಟವ್ರೆ? ನಮ್ಗ್ಯಾರು ಬಂದ್ಕೊಂಡಿಲ್ಲ. ನೀನು ಎಲ್ಲ ಮಾಡ್ಕೊಂಡು ಅಕ್ವರಿ ಮಾಡಿದ್ದೀನಿ. ಯಾಕೆ ನಮ್ಗೆ ನೋಡಿ ಕಳಿಸಿಲ್ಲ. ನೀನು DK ಆಗಲಿ MLA ಆಗಲಿ ನೋಡಿ ಕಳಿಸಿದ್ರಾ? ಒಂದು MLA ಬಂದೆ ಪಂಚಾಯತ್ ಕರ್ತಿದ್ವಿ, ರೈತರು ಕರ್ಸ್ಬಿಟ್ಟು ಸ್ವಾಮಿ ನಾವು ರೈತರೆಲ್ಲ ಅಕ್ವರಿ ಮಾಡ್ತೀವಿ, ಬ್ಯಾಲ್ಕನಿಗೆ MLA ಹೊಡೆಯಾಕ್ತ. ಇವತ್ತುವರೆಗೂ ಬಂದವನ ಗೆದ್ದವನು ಇವತ್ತು ಬಂದಿಲ್ಲ ಸರ್. ಖರ್ಚಿ ಇವತ್ತು ನಾವು ಉತ್ತರ ಕೊಡ್ತೀವಿ. ರೈತರೆಲ್ಲ ಒಗ್ಗಟ್ಟು ಅಂಥವ್ನಿಗೆ ಯಾಕೆ ನಾವು ಇವತ್ತು ನಾವು ಪರಿಹಾರ ಕೊಡಬೇಕು? MLA ಕರೀರಿ, ಬಾಲ್ಕೃಷ್ಣ MLA ಕರೀರಿ, ಟಿಕೆಟ್ ಕರೀರಿ. ಇದೆ ನಮ್ಗೆ 2.5 ಕೋಟಿಗೆ 1 ಎಕರೆಗೆ 2.5 ಕೋಟಿ ಅನ್ನಲ್ಲ, ನಾವೇ ಕೊಡ್ತೀವಿ. ರೈತ ಅವ್ನು ಜಮೀನು ತಗೊಂಡಿದ್ದು ಊರು ಕೊಡ್ತೀವಿ. ಇನ್ನು 1/2 ಕೋಟಿ ಎಷ್ಟೇ ಕೊಡ್ತೀವಿ ತಗೊಳ್ಳಿ, ಬರ್ಕೊಳಕ್ಕೆ. ಇದು ಚಾಲೆಂಜ್ ರೈತ ಒಗ್ಗಟ್ಟಿದ್ರೆ. ಬರ್ರಿ ಆಗ್ತೀವಿ ಬಿಡ್ರಿ. ಅವ್ರು ಕೂಡ ನನ್ನ ಮೇಲೆ ಯಾಕೆ ನೀವು ಹೋಗ್ತೆ ರೇ? ನೀವು ಬಂದು ರೈತ ಕೇಳ್ಬೇಕ್ರಿ. ತಗರಿ ಬಾಲ್ಕೃಷ್ಣ ಆಗಲಿ MLA ಆಗಲಿ ಬಂದು ರೈತ ತಾವು ನೋಟಿಸ್ ಕಳಿಸ್ಬೇಕು. ನೋಟಿಸ್ ಅರ್ಥ ಮಾಡ್ತೀವಿ ಅಂತ ಬರಬೇಕು. ಯಾವನು ಬರಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಇದೆ ಅಧಿಕಾರಿ ಮೇಲೆ ಹಲ್ಲೆ ಆಗಿದೆ. ನೀವು ಮೊದಲೇ ಸರಿಯಾಗಿ ಬರ್ತೀವಿ ಅಂತ ಹೇಳ್ಬೇಕು ಅಲ್ವಾ? ಏನು ಮಾಡಿದೆ ಕಂಟೈನರ್ ಬಂದ್ರೆ ನೀವು ಒಬ್ಬ MLA ಒಬ್ಬ ನಿಲ್ಸಿದ್ರಿ. ಅವ್ರದ್ದು ತಪ್ಪು. ನೀವು ಪೊಲೀಸರು ನಿಮ್ಮ ಕಡೆ ಸರ್ಕಾರ ನಿಮ್ದು. ಇಷ್ಟು ಹೋಗವ್ರೆ, ವಿಡಿಯೋ ಮಾಡವ್ರೆ, ಹೊಡೆದವ್ರೆ, ನಿಲ್ಸು ಘಾಟಿ ಮಾಡವ್ರೆ, ಅವ್ರಿಗೂ ಎಳ್ದವ್ರೆ. ಅವ್ರು ನಿಲ್ಸು ಬರ್ದಾಗ ಯಾರು ಕೊಡ್ತಾರೆ? ಟೀ ಕೊಡ್ತಾನ? ಅಂತ ಮೀಸಾದ್ರೆ ಬೆಳಗ್ಗೆ ಕರೆಸ್ತೀವಿ ಸರ್ಕಲ್ಗೆ. ಇಡೀ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.